ಹಾಯ್ ಫ್ರೆಂಡ್ಸ್, ನಾನು ಈ ದಿನ ಬಾಳೆ ಹೂವಿನ ಪಲ್ಯ ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ಎಲ್ಲ ಮಾಡಿ ಸಂತೋಷ ಪಡಿ. ಮತ್ತು ರಮೇಶ್ ನಾಯಕ್ ಸ್ಫೂರ್ತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಳೆ ಹೂವಲ್ಲಿರುವಂತಹ ಪ್ರತಿಯೊಂದು ಹೂಗಳಲ್ಲಿ ದಾಸವಾಳದಲ್ಲಿ ಮಧ್ಯೆ ಇರುತ್ತಲ್ಲ, ಅದರ ಕಡ್ಡಿ ಇರುತ್ತೆ, ಅದನ್ನು ನೀಟಾಗಿ ಪ್ರತಿಯೊಂದು ಹೂಗಳಲ್ಲೂ ತೆಗಿಬೇಕು. ನಾನು ತೆಗೆದಿದ್ದೀನಲ್ಲ, ಈ ಥರ ತೆಗೆದು ಹಾಕೋಬೇಕು. ನಂತರ ಬಾಳೆ ಹೂವನ್ನ ನೋಡಿ ಈ ಥರ ಬಿಡಿಸ್ಕೋಬೇಕು. ಈ ಬಿಡಿಸ್ಕೊಂಡಾಗ ಇಲ್ಲಿ ಹೂವು ಸಿಗುತ್ತೆ. ಈ ಥರ ಪ್ರತಿಯೊಂದು ಎಲೆನ ಬಿಡಿಸಿದಾಗ ನಿಮ್ಗೆ ಇದೇ ಥರ ಹೂಗಳು ಸಿಗುತ್ತೆ. ಅದರಲ್ಲಿ ಪ್ರತಿಯೊಂದು ಹೂಗಳಲ್ಲೂ ಆ ಥರ ಕಡ್ಡಿ ಮತ್ತು ಸಣ್ಣದಾಗಿ ವೈಟ್ ಸಿಗುತ್ತೆ, ಅದನ್ನು ತೆಗಿಬೇಕು. ತೆಗೆದ ನಂತರ ಲಾಸ್ಟಿಗೆ ಈ ಥರ ಬರುತ್ತೆ ಬಾಳೆ ಹೂವಿಂದು ಗೊನೆ ಚಿಕ್ಕದಾಗಿ. ಇದನ್ನು ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣದಾಗಿ. ಈ ಬಾಳೆ ಹೂವಿನಿಂದ ನಮ್ಗೆ ಏನಪ್ಪ ಉಪಯೋಗ ಅಂದರೆ, ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಹೆಚ್ಚಿಗೆ ಇರುತ್ತದೆ. ಮತ್ತು ಯಾವುದೇ ರೀತಿ ಇನ್ಸ್ಪೆಕ್ಷನ್ಗಳು ನಮ್ಮ ದೇಹಕ್ಕೆ ಆಗೋದಿಲ್ಲ. ಆದ್ದರಿಂದ ಇದನ್ನು ಹೆಚ್ಚು ಸೇವಿಸೋದ್ರಿಂದ ನಮ್ಮ ಆರೋಗ್ಯವಾಗಿ ಇರ್ತೇವೆ. ನೋಡಿ, ಇದೇ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಂತರ ಬಾಳೆ ಹೂಗಳನ್ನು ಸಹ ಇದೇ ಥರ ಕಟ್ ಮಾಡ್ಕೋಬೇಕು. ಪ್ರತಿಯೊಂದು ಎಲ್ಲನೂ ಈ ಥರ ಕಟ್ ಮಾಡ್ಕೊಂಡ್ರಿಂದ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು 2ರಿಂದ 3 ಬಾರಿ ಅರಿಶಿನ ಪುಡಿ ಮತ್ತು ಉಪ್ಪು ಸೇರಿಸಿ ತೊಳಿಬೇಕು. ಈ ತೊಳೆಯೋದ್ರಿಂದ ಅದರಲ್ಲಿ ಬಾಳೆ ಹೂವಲ್ಲಿ ರಸ ಇರುತ್ತೆ, ಕಹಿ ಇರುತ್ತೆ. ಆ ಕಹಿ ಎಲ್ಲ ನೀಟಾಗಿ ಹೋಗುತ್ತೆ. ಅದರಿಂದ 2ರಿಂದ 3 ಬಾರಿ ತೊಳೆಯಿರಿ. ತೊಳೆದ ಮೇಲೆ ಅದನ್ನು ಹಿಂಡಿ ಒಂದು ಪಾತ್ರೆಗೆ ಹಾಕಿ ಇಟ್ಕೋಬೇಕು. ಈ ಥರ ಇದಾದ ನಂತರ ಒಂದು ಬಾಣಲಿಗೆ ನೀರು ಹಾಕಿ ಇದನ್ನು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಬೇಕು. ಆಗ ಇದಕ್ಕೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಬೇಕು. ನೋಡಿ, ಬೆಂದಾಗಿದೆ, ಎಷ್ಟು ಚೆನ್ನಾಗಿದೆ, ಘಮ 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 ಅಂತ ಇದೆ. ಇದ್ರದ್ದು ಬೆಂದಾಗ ಫ್ಲೇವರ್ ಸಖತ್ ಇರುತ್ತೆ. ಅದರ ಸುವಾಸನೆ ಬಹಳ ಚೆನ್ನಾಗಿದೆ. ಒಂದು ಕಪ್ ಈರುಳ್ಳಿ, ಹಸಿಮೆಣಸಿಕಾಯಿ, ಟೊಮೊಟೊ 2, ಹಸಿಮೆಣಸಿಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಂಜೀರಗಳು, ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು ಕಪ್ ಕರಿಬೇವು, ಮತ್ತು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಇಷ್ಟು ಸಾಮಗ್ರಿಗಳು. ನೋಡಿ, ಒಂದು 3 ಸ್ಪೂನು ಎಣ್ಣೆ ಹಾಕಿದ್ದೀನಿ. ನಂತರ ಸಾಸಿವೆ, ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಇಷ್ಟನ್ನು, ಮತ್ತು ಹಸಿಮೆಣಸಿಕಾಯಿ 1 ಕಪ್ಪು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ಜಿಕೊಂಡಿರೋದು, ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ನಾವೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಜ್ಜಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಜೊತೆಗೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಗೋಲ್ಡನ್ ಕಲರ್ ಬರೋ ತನಕ ಮಂದ ಬೆಂಕಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಬೇಕು. ಮತ್ತು ಈ ಟೊಮೊಟೊ ಎಲ್ಲ ಚೆನ್ನಾಗಿ ಕರಗಬೇಕು ಅಂತಂದರೆ ಟೊಮೊಟೊ ಮೇಲೆ ಉಪ್ಪು ಹಾಕಬೇಕು. ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಫ್ರೈ ಮಾಡಬೇಕು. ನೋಡಿ, ಫ್ರೈ ಮಾಡ್ತಾಯಿದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಾಂದರೆ ಉಪ್ಪು ಹಾಕೋದ್ರ ಮೇಲೆ ಹಾಕಲಿಲ್ಲ ಅಂದರೆ ಬೇಯಿಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಇದು ಚೆನ್ನಾಗಿ ಫ್ರೈ ಆದ ನಂತರ ನಾವು ಇವಾಗ ಬಾಳೆ ಹೂಗಳನ್ನ ಕಟ್ ಮಾಡಿ ಇಟ್ಟಿದ್ವಲ್ಲ, ಅದನ್ನೆಲ್ಲ ಹಾಕಿ ಮತ್ತೆ ಫ್ರೈ ಮಾಡಬೇಕು. ಆಹಾಹಾ, ಘಮ 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 ಅಂತ ಇದೆ. ನೀವು ಫ್ರೈ ಮಾಡ್ತಿರಲ್ಲ, ಆವಾಗ ಗೊತ್ತಾಗುತ್ತೆ ಅದರ ಸುವಾಸನೆ ಯಾವ ಥರ ಇರುತ್ತೆ ಅಂತ. ನೋಡಿ, ಫ್ರೈ ಆಗಿದೆ ನೀಟಾಗಿ. ನಾವು ಉರಿನ ಕಡಿಮೆ ಉರಿ ಹಾಕ್ಕೊಂಡು ಒಂದು ಮಂದ ಉರಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ತಾ ಇರಬೇಕು. ನೋಡಿ, ಇದು ಬೆಂದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿರ್ತಾರಲ್ಲ, ಸ್ವಲ್ಪ ಲೈಟಾಗಿ ಅದನ್ನು ಹಾಕಿ ಫ್ರೈ ಮಾಡಿ ಇದನ್ನು ಮಕ್ಕಳಿಗೆ, ವೃದ್ಧರಿಗೆ ಕೊಟ್ಟರೆ ಬಹಳ ಅತ್ಯುತ್ತಮವಾದ ಆಹಾರ ಆಗಿರುತ್ತದೆ. ಇದರಲ್ಲಿ ಒಳ್ಳೆಯ ವಿಧವಾದ ಪ್ರೋಟೀನ್ಸ್ಗಳು ಇರ್ತವೆ. ಹಾಗಾಗಿ ಎಲ್ಲರೂ ಬಾಳೆ ಹೂವನ್ನು ಸೇವಿಸಿ ಅಂತ ಹೇಳ್ತಾಯಿದ್ದೀನಿ.